ಏನಾಗಲಿ ಮುಂದೆ ಸಾಗುನಿ. ಓಕೆ ನೋಡಿ, ಇವಾಗ ಫಸ್ಟು ನೀವು ನೋಡ್ಕೋಬೇಕಾಗಿರೋದು ಮೋಡ್ ಸೆಲೆಕ್ಟ್ರಲ್ಲಿ MDIಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಬಂದು ಆಫ್ಸೆಟ್ಟು ಅದರಲ್ಲಿ ಪ್ಯಾರಾಮೀಟರ್ ರೈಟ್ ಅಂತ ಇದೆ ನೋಡಿ, ಅಲ್ಲಿ 0 ಇದೆ, ಅಲ್ಲಿ 1 ಇನ್ಪುಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪ್ಯಾರಾಮೀಟರ್ ಎನೇಬಲ್ ಸ್ವಿಚ್ಚು ಆನ್ ಆಗುತ್ತೆ. ಇವಾಗ ನೀವೇನು ಬೇಕಾದರೂ ಸಿಸ್ಟಮಲ್ಲಿ ಎಡಿಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಸಿಸ್ಟಮಲ್ಲಿ ಬಂದು ನೋಡಿ, ಈಗ ನಾನು ಒಂದು ನಂಬರ್ ಟೈಪ್ ಮಾಡ್ತೀನಿ. ಈ ನಂಬರ್ನ ನೀವು ಟೈಪ್ ಮಾಡಬೇಕು. 01420 ನೋಡಿ, ಇಲ್ಲಿ ಸಿಗುತ್ತೆ ರ್ಯಾಪಿಡು ಪ್ಯಾರಾಮೀಟ್ರು. ಇದರಲ್ಲಿ 4000 ಇದೆ. ಈಗ ಇದನ್ನ ನಾವು 8000 ಮಾಡೋದ. ಓಕೆ, ಏನಿಲ್ಲ, ಅಲ್ಲಿ 8000 ಅಂತ ಎಂಟ್ರಿ ಮಾಡಿ ಇನ್ಪುಟ್ ಕೊಟ್ಟರೆ ಆಯಿತು, ಅಷ್ಟೇ. ನೋಡಿ ಬಂದಿದೆ ಈಗ. ಸೊ ವೈನು ಅದೇ ಥರ ಸೆಟ್ ಮಾಡೋದ 8000ಕ್ಕೆ. 8000 ನೋಡಿ, ಇಷ್ಟೇ ಇನ್ಪುಟ್ಟು ಚೇಂಜ್ ಆಗಿದೆ. ಸೊ ಇವಾಗ ಬ್ಯಾಕ್ ಬಂದು ಚೆಕ್ ಮಾಡೋದ. MDIಯಲ್ಲಿ ಒಂದು ಎಕ್ಸ್ನ ಕಾಲ್ ಮಾಡಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಎಷ್ಟು ಬರುತ್ತೆ ನೋಡೋದ. ಈಗ ಅಷ್ಟೇ. X0 ನೋಡಿ, ಈಗ ಸೈಕಲ್ ಸ್ಟಾರ್ಟ್ ಕೊಡ್ತೀನಿ. ಇವಾಗ ನೀವು ಪೊಸಿಷನ್ಗೆ ಹಾಕಿದ್ರೆ ಗೊತ್ತಾಗುತ್ತೆ ನೋಡಿ, 8000 ರನ್ ಆಗ್ತಾಯಿದೆ. ಇಷ್ಟೇ ನೋಡಿದ್ರಲ್ಲ, ಇಷ್ಟೇ. ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಚಲಿಸುವ ಕಾಲವು ಕಲಿಸುವ ಪಾಠವಾ.